ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ವಾರ್ ರೂಮ್ ಅಲ್ಲಿ ಇದ್ದಾರೆ. ವಾರ್ ರೂಮ್ ನಲ್ಲಿ ಇದ್ದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸತ್ಯ ಮಾಹಿತಿಯನ್ನು ಪಡೆದುಕೊಂಡು ಸಿದ್ದರಾಮಯ್ಯನವರು ಒಂದಿಷ್ಟು ಮಾಹಿತಿಯನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಈಗ ಇಲ್ಲಿವರೆಗೆ 491 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದೆ. 195 ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ. ಇನ್ನು 173 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಬ್ಯಾಂಕ್ ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ. ಸೊ ಇದು ಆಗದೇನೆ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಗುರುತು ಮಾಡಿದ್ದೀವಿ. ಸುಮಾರು 210 ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ಇವು 44 ಆದರೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಇಲ್ಲಿಯವರೆಗೂ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ರಾಜಕಾಲುವೆಯ ಒತ್ತುವರಿ ಕಾರ್ಯಾಚರಣೆ ಎಲ್ಲಿಗೆ ಬಂದಿದೆ, ಯಾಕೆ ಸ್ಥಗಿತವಾಗಿದೆ, ಏನು ಸಮಸ್ಯೆ ಉಂಟಾಗಿದೆ, ಇದರ ಜೊತೆಗೆ 210 ತಗ್ಗು ಪ್ರದೇಶಗಳನ್ನು ಅಂದರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಲಾಗಿದೆಯಂತೆ. ಈಗಾಗಲೇ 140 ತಗ್ಗು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಇನ್ನುಳಿದಂತೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಈ ಡೇಟಾ ಎಲ್ಲ ಇಟ್ಕೊಂಡು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಬೆಂಗಳೂರಲ್ಲಿ 210 ತಗ್ಗು ಪ್ರದೇಶಗಳಿದೆ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ಹೇಳಿ ಅವುಗಳನ್ನು ವಿಂಗಡಣೆ ಮಾಡಲಾಗಿದೆ. ವಿಂಗಡಣೆ ಮಾಡಿದರೆ ಈ ರೀತಿಯ ಸ್ಥಳಗಳನ್ನು ಗುರುತಿಸಿದ್ರೆ ಸಾಕಾ? ಏನು ಕ್ರಮಗಳನ್ನು ತೆಗೆದುಕೊಂಡ್ರಿ, ಏನು ಕ್ರಮಗಳನ್ನು ತೆಗೆದುಕೊಳ್ಳಬಹುದಿತ್ತು? ಕಳೆದ ವರ್ಷ ಆಗಿರುವಂಥ ಸಮಸ್ಯೆಗಳನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಈ ವರ್ಷ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದಿತ್ತು ಅಂತ ಹೇಳಿ ವರದಿಯನ್ನು ಮಾಡಿರ್ತಾರೆ ಅಧಿಕಾರಿಗಳು. ಅಧಿಕಾರಿಗಳ ಈ ವರದಿ ಕೇವಲ ಟೇಬಲ್ ಮೇಲೆ ಮಾತ್ರ ಇರುತ್ತೆ, ಆನ್ ಪೇಪರಲ್ಲಿ ಮಾತ್ರ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಏನು ಕೆಲಸ ಆಗಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಕೆಲಸ ಆಗಿದ್ದರೂ ಕೂಡ ಇವತ್ತು ಬೆಂಗಳೂರು ವಿಶ್ವದ ಮಟ್ಟದಲ್ಲಿ ಮಾನ ಹರಾಜು ಆಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಕಸದ ಸಮಸ್ಯೆ ಆದರೆ ಜಾಗತಿಕವಾಗಿ ಸದ್ದಾಗುತ್ತೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಆದರೆ ಇಡೀ ದೇಶದಾದ್ಯಂತ ಸದ್ದು ಮಾಡುತ್ತೆ, ಜಾಗತಿಕವಾಗಿ ಕೂಡ ಸದ್ದು ಮಾಡುತ್ತೆ. ಈಗ ಮಳೆಯಿಂದಾಗಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಅನಾಹುತ ಸಂಭವಿಸ್ತಾ ಇದೆಯಲ್ವಾ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಜಾಗತಿಕವಾಗಿ ಇದನ್ನು ನೋಡ್ತಾ ಇರ್ತಾರೆ. ಇದರಿಂದ ಬೆಂಗಳೂರಿಗೆ ಬರುವಂಥ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆದಾರರು ಕೂಡ ಹಿಂದೂ ಮುಂದೆ ನೋಡ್ತಾರೆ. ಬೆಂಗಳೂರಿನಲ್ಲಿ ಈ ಸಮಸ್ಯೆಯಿಂದಾಗಿ ಒಂದು ಸದ್ಯ ಜನರು ಈಗ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಆ ಬ್ರ್ಯಾಂಡ್ ಏನಿದೆ, ಬೆಂಗಳೂರಿನ ಬ್ರ್ಯಾಂಡ್ಗೆ ದೊಡ್ಡ ಪೆಟ್ಟು.
ಇದಲ್ಲದೆ ದೊಡ್ಡ ದೊಡ್ಡ ಕಂಪನಿಗಳು ಬೆಂಗಳೂರಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಒಂದಿಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ. ಬಟ್ ಈ ರೀತಿಯ ದೃಶ್ಯಾವಳಿಗಳು, ಈ ರೀತಿಯ ಪರಿಸ್ಥಿತಿ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ಕಂಪನಿಗಳು ಬರೋದಿಲ್ಲ. ಇದು ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಕರ್ನಾಟಕದ ಬೆಳವಣಿಗೆಯ ದೃಷ್ಟಿಯಿಂದ, ಇಡೀ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ದೊಡ್ಡ ಪೆಟ್ಟಾಗುತ್ತೆ. ಹೀಗಾಗಿ ಬೆಂಗಳೂರು ಕರ್ನಾಟಕದ ಕಾಮಧೇನು, ಅಕ್ಷಯ ಪಾತ್ರೆಯನ್ನು ನಾವು ಈ ರೀತಿಯಾಗಿ ಇಟ್ಕೊಂಡಿರೋದಾ? ಅಕ್ಷಯ ಪಾತ್ರೆಯಲ್ಲಿ ನಾವು ನೀರು ತುಂಬ್ತಾ ಇದ್ದೀವಿ, ಅಕ್ಷಯ ಪಾತ್ರೆಯಲ್ಲಿ ನಾವು ಕಸ ತುಂಬ್ತಾ ಇದ್ದೀವಿ. ಅಕ್ಷಯ ಪಾತ್ರೆಯಲ್ಲಿ ಈಗ ಎಲ್ಲವೂ ಕೂಡ ಗೊಂದಲ. ಅಕ್ಷಯ ಪಾತ್ರೆ ಒಳಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುವಂಥದ್ದು. ಆ ಕ್ವಶನ್ ಮಾರ್ಕ್ ಏನು ಅಂತ ಹೇಳಿದ್ರೆ, ಯಾವಾಗ ಅಭಿವೃದ್ಧಿ ಆಗುತ್ತೆ ಬೆಂಗಳೂರು? ನೋಡಿ, ಬೆಂಗಳೂರಿನ ಬೆಳವಣಿಗೆಗೂ ಅಭಿವೃದ್ಧಿಗೂ ವ್ಯತ್ಯಾಸ ಇದೆ. ಬೆಂಗಳೂರು ಬೆಳೀತಾ ಇದೆ, ಬಟ್ ಬೆಂಗಳೂರಲ್ಲಿ ಜೀವನ ಮಟ್ಟ ಹೇಗಿದೆ, ಆ ಬ್ರ್ಯಾಂಡ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಇವತ್ತು ನೀರಲ್ಲಿ ಕೊಚ್ಚಿ ಹೋಗಿದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರ ಅವರು ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಬೆಂಗಳೂರನ್ನು ಕಾಂಗ್ರೆಸ್ ಸರ್ಕಾರ ಬ್ರ್ಯಾಂಡ್ ಮಾಡುತ್ತೆ ಅಂತ ಹೇಳಿ. ಬೆಂಗಳೂರನ್ನು ಕಾಂಗ್ರೆಸ್ ಸರ್ಕಾರ ವಿಶ್ವದ ಮಟ್ಟದಲ್ಲಿ ದೊಡ್ಡ ಬ್ರ್ಯಾಂಡನ್ನು ಮಾಡುತ್ತೆ ಅಂತ ಹೇಳಿದ್ರು. ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಹೋದರು. ಆದರೆ ಏನಾಯಿತು ಸ್ವಾಮಿ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಆ ಬ್ರ್ಯಾಂಡ್ ಕಲ್ಪನೆ ಇದೆಯಲ್ವಾ, ಒಂದೇ ಒಂದು ಮಳೆ ಕೊಚ್ಚಿ ಹೋಗಿದೆ. ಇದ್ರ ಜೊತೆಗೆ ಡಿ ಸಿ ಎಂ ಸಾಹೇಬರು ಆರಂಭದಲ್ಲಿ ಈ ಬೆಂಗಳೂರು ಸಿಟಿ ರೌಂಡ್ಸನ್ನು ಹಾಕ್ತಾ ಇದ್ರು. ವಾರಕ್ಕೆ ಒಂದು ಬಾರಿ, ಶನಿವಾರ ವಾರಕ್ಕೊಂದು ಬಾರಿ ನಾನು ಸಿಟಿ ರೌಂಡ್ಸ್ ಹಾಕ್ತೀನಿ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದು ಆರಂಭದ ಶೂರತ್ವ ಮಾತ್ರ, ಆರಂಭದ ಶೂರತ್ವವನ್ನು ಮಾತ್ರ ತೋರಿಸಿದ್ರು. ಅದಾದ ಬಳಿಕ ಯಾವುದೇ ರೀತಿಯ ಸಿಟಿ ರೌಂಡ್ಸ್ ಇಲ್ಲ. ಹೋಗಲಿ, ಶನಿವಾರ ಬೇಡ, ಪ್ರತಿ ವಾರ ಬೇಡ, ಈ ರೀತಿಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಏನಾದರೂ ಸಿಟಿ ರೌಂಡ್ಸ್ ಹಾಕಿದ್ರಾ ಅಂತ ಹೇಳಿದ್ರೆ, ಕಳೆದ 15 ದಿನಗಳಿಂದ ದಿನ ಬಿಟ್ಟು ದಿನ ಅಥವಾ ಪ್ರತಿದಿನ ಮಳೆ ಬರ್ತಾ ಇದೆ. ಪ್ರತಿದಿನ ಎಲ್ಲೋ ಒಂದು ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರೂ ಕೂಡ ಡಿ ಸಿ ಎಂ ಸಾಹೇಬರು ಸಿಟಿ ರೌಂಡ್ಸನ್ನು ಹಾಕಿಲ್ಲ. ಅದರ ಬದಲಿಗೆ ವಾರ್ ರೂಮಲ್ಲಿ ಇದ್ದಾರೆ. ವಾರ್ ರೂಮಲ್ಲಿ ಏನು ಮಾಡ್ತಾ ಇದ್ದಾರೆ? ಹಾನಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಂಟ್ರೋಲ್ ರೂಮ್ನಲ್ಲೇ ಸಿಎಂ ಡಿ ಸಿ ಎಂ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ರಾಜಕಾಲುವೆ ತೆರವು ಮಾಡಲು ಹೇಳಿದ್ದೆ, ಮಳೆಗಾಲದ ಪೂರ್ವದಲ್ಲಿಯೇ ಸಮಸ್ಯೆ ಬಗೆಹರಿಸಬೇಕಿತ್ತು. ಕಾಮಗಾರಿ ಮುಗಿದ ಬಳಿಕ ಬ್ರ್ಯಾಂಡ್ ಬೆಂಗಳೂರು ಕಾಣುತ್ತೆ. ಪಾಲಿಕೆ ವಾರ್ ರೂಮ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ವಾರ್ ರೂಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಕಂಟ್ರೋಲ್ ರೂಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ, ಈ ಹಿಂದೆ ರಾಜಕಾಲುವೆ ತೆರವು ಮಾಡಲು ಹೇಳಿದ್ದೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ಸಮಸ್ಯೆ ಬಗೆಹರಿಸಬೇಕಿತ್ತು. ಅಲ್ಲ, ಯಾರು ಬಗೆಹರಿಸಬೇಕಿತ್ತು ಅಂತ ಹೇಳಿದ್ರೆ, ಬಗೆಹರಿಸಬೇಕಿತ್ತು ಯಾರು ಮಾಡಬೇಕಿರುವಂಥ ಕೆಲಸ ಇದು? ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಿದ್ದದ್ದು ಯಾರು? ನಗರಾಭಿವೃದ್ಧಿ ಸಚಿವರು. ನಗರಾಭಿವೃದ್ಧಿ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಪಕ್ಷದ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರ್ತಾರೆ, ಅಥವಾ ಸಿಎಂ ಕುರ್ಚಿ ಯಾವಾಗ ಬರುತ್ತೆ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ತೋರಿಸಿದಂಥ ಡಿ ಸಿ ಎಂ ಸಾಹೇಬರು ಸಿಎಂ ಕುರ್ಚಿಯ ಕನಸಲ್ಲಿದ್ದರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲಾಗುತ್ತೆ? ಸಿದ್ದರಾಮಯ್ಯರು ಹೇಳ್ತಾ ಇದ್ರು, ಎಲ್ಲ ಸಮಸ್ಯೆಗಳು ಬಗೆಹರಿದ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಕಾಣುತ್ತೆ, ಕಾಮಗಾರಿ ಮುಗಿದ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಕಾಣುತ್ತೆ ಅಂತ ಹೇಳಿ. ಅದು ಯಾವಾಗ ಕಾಮಗಾರಿ ಮುಗಿಯುತ್ತೆ? ರಾಜಕಾಲುವೆ ತೆರವು ಕಾರ್ಯಾಚರಣೆ ಎಲ್ಲಿಗೆ ಬಂದಿದೆ, ಎಷ್ಟು ಪ್ರಮಾಣದಲ್ಲಾಗಿದೆ, ಎಲ್ಲಿಗೆ ನಿಂತಿದೆ, ಆ ದೇವರೇ ಬಲ್ಲ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಒಂದಲ್ಲ ಒಂದು ಅಭಿವೃದ್ಧಿ ಕಾಮಗಾರಿ ನಡೀತಾನೆ ಇರುತ್ತೆ. ಆ ಕಾಮಗಾರಿಗಳು ಯಾವತ್ತು ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಬೆಂಗಳೂರು ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾಗಿರುವಂಥ ನಗರ. ಈಗಾಗಲೇ ಬೆಂಗಳೂರಿನ ಖ್ಯಾತಿ ಪ್ರಖ್ಯಾತಿ ವಿಶ್ವದಾದ್ಯಂತ ಹಬ್ಬಿದೆ. ಬಟ್ ಇಂತಹ ಸಂದರ್ಭದಲ್ಲಿ ಬೆಂಗಳೂರನ್ನು ನೀವು ಹಿಗ್ಗಿಸ್ತಿದ್ರೂ ಪರವಾಗಿಲ್ಲ, ಬೆಂಗಳೂರನ್ನು ಬ್ರ್ಯಾಂಡ್ ಮಾಡದೇ ಇದ್ದಿದ್ರೂ ಪರವಾಗಿಲ್ಲ, ಬೆಂಗಳೂರನ್ನು ಗ್ರೇಟರ್ ಮಾಡದೇ ಇದ್ದಿದ್ರೂ ಪರವಾಗಿಲ್ಲ, ಇರೋ ಬೆಂಗಳೂರನ್ನು ಉಳಿಸಿದ್ರೆ ಸಾಕು.